ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನರ್ತನ ನೋಡಿ, ಇವಾಗ ಬಾಗಿಲು ತೆಗ್ದಿಲ್ಲ ಅಂದ್ರೆ ಆಂಟಿಗೆ ಫೋನ್ ಮಾಡ್ಬೇಕಾಗತ್ತೆ. ಯಾಕೆ ಬಾಗ್ಲು ಹಾಕೊಂಡೆ ಹೇಳು ನರ್ತನ. ಏನೋ ಬಿದ್ದಿದ್ ಸೌಂಡ್ ಕೇಳಿಸ್ತು, ಯಾಕೋ ಅಳ್ತಿರೋ ಸೌಂಡ್ ಕೇಳಿಸ್ತಿದೆ, ಏನಾಯ್ತು? ತಪ್ಪು ಮಾಡ್ಬಿಟ್ಟೆ, ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು, ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಪುಷ್ಪಕ್ನ ನನ್ನವನಾಗಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಮೈನ ಜೊತೆ ಒಂದಾಗಿ ಹೋಗಿ ಮಾಡ್ಬಿಟ್ಟೆ. ಇಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ. ಈಗ ಏನ್ ಮಾಡ್ಲಿ ನಾನು? ಇಲ್ಲ, ಪುಷ್ಪಕ್ ನನ್ನವನು, ಪುಷ್ಪಕ್ ನನ್ನವನು ಮಾತ್ರ. ಅವನು ನನಗೆ ಬೇಕು, ಆದ್ರೆ ನಾನೇ ಅವನನ್ನ ನನ್ನ ಕೈ ಯಾರೇ ಕಳ್ಕೊಂಡ್ಬಿಟ್ಟಿದ್ದೀನಿ. ನರ್ತನ ನೋಡಿ, ಇವಾಗ ಬಾಗಿಲು ತೆಗ್ದಿಲ್ಲ ಅಂದ್ರೆ ಆಂಟಿಗೆ ಫೋನ್ ಮಾಡ್ಬೇಕಾಗತ್ತೆ. ಯಾಕೆ ಈಗ ಬಾಗಿಲು ಬಡಿತಿದ್ದೀರಾ? ಅಲ್ಲ ನರ್ತನ, ಅಷ್ಟು ಗಾಬರಿಯಲ್ಲಿ ಬಾತ್ರೂಮಿಗೆ ಬಂದು ಬಾಗ್ಲಕೊಂಡ್ರೆ ನಮಗ್ ಭಯ ಆಗಲ್ವಾ? ಅದಕ್ಕೆ ಬಾಗಿಲು ತಟ್ತಾ ಇದೀವಿ. ಯಾಕೆ ಹೋದೆ ನೀನು? ಏನೂ ಇಲ್ಲ, ನನ್ ತಲೆ ತಿನ್ಬೇಡಿ ಪ್ಲೀಸ್, ಹೋಗಿ ನಾನು ಬರ್ತೀನಿ. ಮೈನಾ, ಎಷ್ಟ್ ಸುಸ್ತಾಗಿದ್ಯಾ ನೋಡು, ಅದಕ್ಕೆ ಸ್ನಾನ ಮಾಡ್ಬೇಡ ಅಂತ ಹೇಳಿದ್ದು. ತಲೆ ಸುತ್ತ ಬಿದ್ದಿದ್ರೆ ಏನ್ ಮಾಡ್ಬೇಕಿತ್ತು? ಹಾಗೇನಿಲ್ಲ, ಸ್ವಲ್ಪ ಆರಾಮಾಗಿದ್ದೀನಿ ಖುಷಿ. ಒಂದ್ ಕೆಲಸ ಮಾಡು, ನೀನ್ ಕಾಲೇಜ್ ಹೊರಡು, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಹೋಗ್ತೀಯಾ? ಆಗ್ಲೇ ಹೇಳಿಲ್ವಾ ನಂಗ್ ಕ್ಲಾಸ್ ಇರೋದು ಮಧ್ಯಾಹ್ನದ ಮೇಲೆ ಅಂತ? ಜ್ವರ ಇದ್ದಾಗ ಕೆಲ್ಸಕ್ಕೆ ಹೋಗ್ಬಾರ್ದು ಅಂದ್ರೂ ಕೇಳಲ್ಲ, ಹಾಸ್ಪಿಟಲ್ ಹೋಗೋಣ ಅಂದ್ರೆ ಅದನ್ನೂ ಕೇಳಲ್ಲ. ಹಠಮಾರಿ ಗಾರ್ಮೆಂಟ್ಸಿಗೆ ಬಿಟ್ಟು ನಾನು ಆಮೇಲೆ ಕಾಲೇಜ್ಗೆ ಹೋಗ್ತೀನಿ, ಬಾ. ಕೆಲ್ಸಕ್ಕೆ ಹೋಗ್ತಾಳಂತೆ. ಶಾಂತ ಏನಾಯ್ತು? ಯಾಕೆ ನೋಡ್ರಿ, ಅಯ್ಯೋ, ಎಲ್ಲೈತೆ? ಹೆಂಗೈತೆ? ಏನಾಯ್ತೆ? ದೀಪಕ್ ಸೋಕಿ ಸುಟ್ಟೋಯ್ತು ರೀ. ನನಗೆ ತುಂಬಾ ಭಯ ಆಗ್ತಿದೆ. ಇದು ಅಪಸಕನ ಸೂಚನೆನೆ. ನನ್ನ ಮಗಳಿಗೆ ಏನಾಗೈತೆ? ನನ್ನ ಮಗಳಿಗೆ ಏನೋ ಆಗ್ಬಾರ್ದಾಗೈತೆ. ಇಲ್ಲ ರೀ, ಯಾವತ್ತೂ ಹಿಂಗಾಗ್ತಿರೋದು, ಇವತ್ತೇ ಹಿಂಗಾಗೈತೆ ಅಂದ್ರೆ ಇಲ್ಲ, ಅವಳಿಗೇನೋ ಆಗೈತೆ. ನಾನು ಅವಳ ಹತ್ರ ಮಾತಾಡ್ಬೇಕು. ನನಗೆ ಫೋನ್ ಮಾಡ್ಕೊಡಿ. ಮಾಡ್ತೀನಿ, ಸಮಾಧಾನ ಮಾಡ್ತೀನಿ.
ಕುಸೆ ನೀನ್ ಹೆಂಗಿದ್ಯವ? ನಾನ್ ಚೆನ್ನಾಗಿದ್ದೀನಿ ಪಯ್ಯ, ಚೆನ್ನಾಗಿದ್ದೀನಿ. ಯಾಕವ್ವ ನಿಂದನಿ ಒಂಥರ ಐತೆ? ಏನಾಯ್ತವ? ಅಂದ್ರೆ ಬೆಳಿಗಿಂದ ಚೂರ್ ಜ್ವರ. ಜ್ವರನಾ? ಕೊಡ್ರಿ ಇಲ್ಲಿ. ಅವ್ವ ಮೈನಾ. ಮೋ ನೀನೇನ್ ಗಾಬರಿ ಆಗ್ಬೇಡ, ಚೂರ್ ಜ್ವರ ಅಷ್ಟೇ. ಅಯ್ಯಯ್ಯೋ ಹೌದಾ? ನನಗ್ ಗೊತ್ತಿತ್ತು ಹಿಂಗೇನಾರ ಆಗಿರ್ತದೆ ಅಂತ. ಇಲ್ಲಿ ನಿನ್ ಫೋಟೋ ಬೇರೆ ದೀಪಕ್ ತಾಕಿ ಸುಟ್ಟೋಯ್ತಾ, ಆಗ್ಲೇ ಅನ್ಕಂಡೆ ನಿಂಗೇನೋ ಆಗೈತೆ ಅಂತ. ಮಗ ಹುಷಾರು ಕಣವ, ಆಸ್ಪತ್ರೆಗೆ ಹೋಗ್ಬಿಟ್ ಬವ್ವ. ಹ್ಞೂ ಕಣಮ್ಮ, ಹೋಗಿ ಬರ್ತೀನಿ. ಒಂದ್ ಕೆಲ್ಸ ಮಾಡು, ಇವತ್ತೊಂದಿನ ಕೆಲ್ಸಕ್ಕೆ ರಜಾ ಹಾಕ್ಬಿಡು. ನನ್ಗೂ ಯಾಕೋ ಮನಸ್ಸು ತಡೀತಿಲ್ಲ ಮಗಳೇ. ನಾನು ನಿಮ್ಮ ಅಪ್ಪಯ್ಯನು ಈಗ್ಲೇ ನಿನ್ನ ನೋಡಕ್ ಪ್ಯಾಟೆಗೆ ಬರ್ತೀವಿ. ನಾನು ಕಸ ಗುಡ್ಸೋ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರೆ ರಂಪ ಮಾಡ್ತಾಳೆ. ಈಗೇನ್ ಮಾಡೋದು? ಕುಸೆ ಅಪ್ಪಯ್ಯ, ಅಮ್ಮನೆಲ್ಲ ಕರ್ಕೊಂಡ್ ಬರ್ಬೇಡ. ಆಯ್ತು ಕಣವ, ಆಸ್ಪತ್ರೆಗೆ ಹೋಯ್ತೀಯ ಅಲ್ವಾ? ಯಾಕೆ ನಾವ್ಯಾಕೆ ಹೋಗ್ಬಾರ್ದು? ನೀವಿಬ್ರೇ ಏನೋ ಮುಚ್ಚಿಡ್ತಾ ಇದ್ದೀರಾ. ಶಾಂತ, ನಾನ್ ಹೋದಾಗ್ಲೇ ಅವಳಿಗೆ ಏನ್ ಮಾತಾಡೋಕ್ಕೂ ಸಮಯ ಇರ್ಲಿಲ್ಲ. ನೀನ್ ಬಂದ್ರೆ ಬೇಜಾರಾಯ್ತದೆ ಅಲ್ವಾ ಅವಳಿಗೆ, ಅಲ್ವಾ ಕುಸೆ? ಏನ್ ಅಲ್ಲಿಗೆ ಹೋಗ್ಬಿಟ್ಟು ಬರೋದು ಅಂದ್ರೆ ತಮಾಸೆ ಅನ್ಕೊಂಡ್ಬಿಟ್ಟಿದ್ಯಾ? ಪರವಾಗಿಲ್ಲ, ಆ ಕೆಲಸ ಮಾಡೋ ಜಾಗಕ್ಕೆ ಯಾಕೆ ಹೋಗ್ಬೇಕು? ಅವಳಿರೋ ಜಾಗಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ. ಒಂದೆರಡು ದಿನ ಇದ್ದು ಅವಳು ಆರೈಕೆ ಮಾಡ್ಬಿಟ್ಟು ಬರೋಣ ಬನ್ರಿ. ಹೇಳವ ಮೋ, ಅದಂಗಲ್ಲ, ನಾನು ಹಾಸ್ಟೆಲ್ ಇದ್ದೀನಲ್ವಾ, ಇಲ್ಲಿ ಹಂಗೆಲ್ಲ ಬೇರೆಯವ್ರನ್ನ ಬಿಡೋದಿಲ್ಲ. ಅದು ಅಲ್ಲದೆ ನೀವಿಲ್ಲಿದ್ರೆ ತುಂಬಾ ತೊಂದರೆ ಆಗುತ್ತೆ. ಬೇಕಿದ್ರೆ ಮುಂದಿನ ಸರಿ ರಜಾ ಸಿಗುತ್ತಲ್ವಾ, ನಾನೇ ಒಂದೆರಡು ದಿನ ಮನೆಗೆ ಬಂದು ಹೋಗ್ತೀನಿ. ನೀನೇನು ಇಲ್ಲಿ ಬರೋದು ಬೇಡ, ನನಗೆ ತಡ ಆಗ್ತಿದೆ, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಅಲ್ಲ ಮಗ, ಜ್ವರ ಅಂತ್ಯ, ಕೆಲ್ಸಕ್ಕೆ ರಜಾ ಹಾಕು ಅಂತ ಹೇಳಿದ್ರು ಒಯ್ತೀನಿ ಅಂತಿದ್ಯಲ್ಲ. ಅಂದ್ರೆ ನನಗೆ ಜ್ವರ ಅಂತ ಹೇಳಕ್ಕಾದ್ರೂ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಯಾಕೆ ಫೋನ್ ಮಾಡಿದ್ರೆ ಆಯ್ಕಿಲ್ವಾ? ಮೋ, ಅದಂಗಲ್ಲ, ನನಗೆ ಜ್ವರ ಬಂದಿದೆಯಲ್ವಾ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೇಳು? ಅದಕ್ಕೆ ನಾನು ಡಾಕ್ಟರ್ ಚೀಟಿ ತೋರಿಸ್ಬೇಕಲ್ಲಿ. ಚೀಟಿ ತೋರಿಸಿದ್ಮೇಲೆ ಅವ್ರು ನನಗೆ ರಜಾ ಕೊಡೋದು. ಅದಕ್ಕಾದ್ರೆ ನಾನು ಹೋಗ್ಬೇಕಲ್ವಾ? ನಾನೋಗಿ ರಜಾ ಕೇಳ್ಬಿಟ್ಟು ಬರ್ತೀನಿ. ಇಡ್ಲಾ? ಸರಿ ಅಪ್ಪ, ಇನ್ ಕೊಡ್ತೀನಿ ಇರು. ಅವಳು ಹೇಳಿದ್ ಸರಿ ಅಲ್ವಾ? ಆಯ್ತು ಕೂಸೆ. ಅಲ್ಲ ಕಣ್ರಿ, ಅವಳು ನೋಡಿದ್ರೆ ಬರೋದ್ ಬೇಡ ಅಂತಾಳೆ. ಅದಕ್ಕೆ ಸರಿಯಾಗಿ ನೀವು ಕರ್ಕೊಂಡು ಹೋಗಲ್ಲ ಅಂತೀರಾ? ನೀವಂತೂ ಚೆನ್ನಾಗಿ ನೋಡ್ಕೊಂಡ್ ಬಂದ್ಬಿಟ್ರಿ. ನಾನು ನನ್ನ ಮಗಿನ ನೋಡೋದು ಬೇಡವಾ? ಹಂಗಲ್ಲ ಕಣೆ, ನಾನು ಹೋದಾಗ್ಲೇ ಅವಳಿಗೆ ಅಷ್ಟೊಂದು ತೊಂದರೆ ಆಯ್ತು. ಅಲ್ಲ ಹಾಗಂತ ಮತ್ ಹೋಗಿ ಅವಳಿಗೆ ತೊಂದರೆ ಕೊಡೋದು ಬೇಡ ಅಂತ ಅಷ್ಟೇ. ನೀವು ಮಾತಾಡಕ್ಕಾಗ್ಲಿಲ್ಲ ಸರಿ, ಆದ್ರೆ ಕಣ್ ತುಂಬ ನೋಡ್ಕೊಂಬಂದ್ರಲ್ಲ. ಶಾಂತ, ಮುಂದಿನ ಸತಿ ರಜಾ ಬಂದಾಗ ಬರ್ತೀನಿ ಅಂತ ಹೇಳವಳಲ್ವಾ? ಅವಳು ಬಂದಾಗ ಒಂದ್ ಇಡೀ ದಿನ ಎದುರು ಕೂರ್ಸ್ಕೊಂಡು ನೋಡ್ತಾನೆ ಇರೋವಂತೆ. ರೀ, ನನ್ನನ್ನು ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು? ನನಗೆ ತುಂಬಾ ಭಯ ಆಗ್ತೈತೆ. ನನ್ನ ಮಗಿನ ನಾನು ಈಗ್ಲೇ ನೋಡ್ಬೇಕು ಅನಿಸ್ತೈತೆ. ಶಾಂತಕ್ಕ, ನಮ್ಮ ಮೈನ ಈ ಮೈಲಾರ್ ಕೊಟ್ರೆ ಸಿಂಹದ ಮರಿ ಇದ್ದಂಗೆ. ಅವಳು ಎಲ್ಲೇ ಇದ್ರು ಚೆನ್ನಾಗಿರ್ತಾಳೆ. ಅವಳಿಗೇನೂ ಆಗಿರಲ್ಲ, ನೀನ್ ಭಯ ಪಡ್ಬೇಡ ಶಾಂತಕ್ಕ. ಆ ಮಗಿಗಿರೋ ಧೈರ್ಯ ನಿನ್ಗಿಲ್ವಲ್ಲ? ಸಾಕ್ ಸುಮ್ನೆ ರೀ, ಇವನೊಬ್ಬ ದೊಡ್ಡ ಮನುಷ್ಯ, ಅವ್ನು ಹೇಳ್ಬಿಟ್ಟ ನೀವು ಕೇಳ್ಬಿಟ್ರಿ. ಎತ್ತೊಟ್ಟೆ ಸಂಕಟ ನಿಮ್ಗೆಲ್ಲ ಅರ್ಥ ಆಯ್ತದೆ.
ರೀ ಹಾ? ಮನೆ ದೇವ್ರಿಗೆ ಹೋಗ್ಬಿಟ್ಟು ಅರ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋಣ. ಆಗ್ಲಾದ್ರ ಮನ್ಸಿಗೆ ಸಮಾಧಾನ ಆಯ್ತದೋ ಏನೋ. ನಿಂಗ್ ಸಮಾಧಾನ ಆಗೋದಾದ್ರೆ ನೀನ್ ಎಲ್ಲಿ ಹೇಳಿದ್ರು ನಾನು ಬರ್ತೀನಿ, ಆದ್ರೆ ಬೆಂಗಳೂರು ಬಿಟ್ಟು. ಸಾಕು, ಸುಮ್ಮನೆ ಇರ್ಲ. ಹಂಗಾದ್ರೆ ನಾನು ಸಿದ್ಧ ಮಾಡ್ಕತೀನಿ. ಸಿಲ್ವರ್ ಜುಬ್ಲಿ ಫಂಕ್ಷನಲ್ಲಿ ನಾನು ಮೈನಾ ಮುಂದೆ ಹೋಗಿ ನಿಂತ್ಕೊಳ್ತೀನಿ. ಅವಳಿಗೆ ನಾನೇ ನಿನ್ನ ಹುಡುಗ ಅಂತ ಹೇಳ್ತೀನಿ. ಅವಳು ಎಲ್ಲ ಮರ್ತು ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ. ನಾವಿಬ್ರು ಒಂದೇ ಕಡೆ ಸುಖವಾಗಿ ಕೆಲಸ ಮಾಡ್ಕೊಂಡಿರ್ತೀವಿ. ನನ್ನ ಲೈಫ್ ಸೂಪರ್ ಆಗಿ ಆಗೋಗುತ್ತೆ ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದೆ. ಆದರೆ ಅವನು ಹಾಳಾದವನು ಎಲ್ಲ ಹಾಳು ಮಾಡಿಬಿಟ್ಟ. ಮೈನನ್ನ ಕೊಲೆ ಮಾಡಕ್ ಪ್ರಯತ್ನ ಪಡೋಷ್ಟು ಕೋಪ ಯಾಕೆ ಅವನಿಗೆ? ಪರ್ಸನಲ್ ರಿವೆಂಜಾ ಅಥವಾ ಯಾರಾದ್ರೂ ಸುಪಾರಿ ಕೊಟ್ಟಿದ್ದಾರಾ? ಸುಪಾರಿ ಕೊಡೋಷ್ಟು ಅಂತ ತಪ್ಪು ಮೈನಾ ಏನ್ ಮಾಡಿದಾಳೆ? ಆ ಸ್ಮಗ್ಲಿಂಗ್ ಗ್ಯಾಂಗೋರ್ ಇರ್ಬೋದಾ? ಛೇ, ಇದೆಲ್ಲದ್ರ ಮಧ್ಯದಲ್ಲಿ ನನ್ನ ಪ್ರೀತಿ ವಿಚಾರನ ಅವಳ ಹತ್ರ ಹೇಳ್ಕೊಳಕ್ಕಾಗ್ಲಿಲ್ಲ. ಪಾಪ ಮೈನಾ, ಆ ಡಾಲರ್ದು ಇನ್ನು ಅರ್ಧ ಭಾಗ ಸಿಗುತ್ತೆ. ಅವಳ ಹುಡುಗನ್ನ ಇವತ್ತು ನೋಡ್ತೀನಿ ಅಂತ ಎಷ್ಟು ಕಾತುರದಿಂದ ಕಾಯ್ತಿದ್ಲು. ಫಂಕ್ಷನ್ ಶುರು ಆದಾಗ್ಲಿಂದನೂ ಅವಳ ಕಣ್ಗಳು ನನಗೋಸ್ಕರ ಹುಡುಕಾಡ್ತಿದ್ವು. ಆ ಲಾಕೆಟ್ನಾದ್ರೂ ಅವಳಿಗೆ ತೋರಿಸ್ಬೇಕಿತ್ತು. ಆ ಲಾಕೆಟ್ನ ಅವಳಿಗೆ ತೋರಿಸಿದ್ರೆ ಅವಳಿಗೆಲ್ಲ ಅರ್ಥ ಆಗೋಗಿರೋದು. ಆ ಡಾಲರ್ ಡಾಲರ್ ಡಾಲರಲ್ಲಿ ಆ ಡಾಲರ್ನ ನಾನು ಎಲ್ಲಿಟ್ಟೆ? ಧ್ರುವ, ಏನ್ ಹುಡುಕ್ತಾ ಇದ್ಯೋ? ಲೋ ಅಣ್ಣ, ಏನ್ ಹುಡುಕ್ತಾ ಇದ್ಯಾ? ನಮ್ಗೂ ಹೇಳು. 3 ಜನ ಸೇರ್ ಹುಡುಕಿದ್ರೆ ಬೇಗ ಸಿಗತ್ತಲ್ವಾ? ಧ್ರುವ, ನಾನ್ ಕೇಳ್ತಾ ಇದ್ದೀನಿ, ಅವಳು ಕೇಳ್ತಾ ಇದ್ದಾಳೆ. ಏನು ಹೇಳ್ದೆ ಹುಡುಕ್ತಿದ್ಯಾ? ಏನಾಯ್ತೋ? ಅದು ನಮಗ್ ಹೇಳಕ್ ಹಿಂಜರಿತಿದ್ಯಾ ಅಂದ್ರೆ ಏನೋ ಮುಖ್ಯವಾದ ವಸ್ತುನೇ ಇರ್ಬೇಕು. ಅದೇನು ಅಂತ ಹೇಳಪ್ಪ, ನಾವು ನಿನ್ ಜೊತೆ ಸೇರ್ಕೊಂಡು ಹುಡುಕ್ತಿವಿ. ಪರವಾಗಿಲ್ಲ ಸರ್ಸು, ನಾನೇ ಹುಡುಕೊಳ್ತೀನಿ. ಏ ನಿಂತ್ಕೋ, ನೋಡಮ್ಮ ಅದೇನು ಅಂತ ಹೇಳೋದಕ್ಕೆ ಎಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂತ. ನೀ ಸುಮ್ಮನೆ ಇರಮ್ಮ. ಪಾಪ, ಆ ವಸ್ತು ಅವನಿಗೆ ತುಂಬಾ ಮುಖ್ಯವಾದ ಅನ್ಸತ್ತೆ. ಅದಕ್ಕೆ ನಮ್ಗೆ ಹೇಳ್ದೆ ಹುಡುಕ್ತಾ ಇದ್ದಾನೆ. ನೋಡ್ಕಂದ,
ನಾನು ನಿಂಗೊಂದು ಮಾತು ಹೇಳ, ಯಾವುದೇ ವಸ್ತುನೂ ಅಷ್ಟೇ, ಅದು ನಮ್ಮ ಹಣೆಯಲ್ಲಿ ಬರ್ತಿದ್ರೆ ಅದು 7 ಸಮುದ್ರದ ಆಚೆ ಇದ್ರು ಅದು ನಮಗೆ ಸಿಕ್ಕೇ ಸಿಗತ್ತೆ. ಅದು ನಮ್ದಲ್ದೇ ಇದ್ರೆ ಅದು ನಮ್ಮ ಕೈಗೆ ಎಟ್ಕೊಂಗಿದ್ರು ಅದು ನಮಗೆ ದಕ್ಕಲ್ಲ ಮಗ್ನೆ. ನೋಡು, ನೀನೇನು ಬೇಜಾರು ಮಾಡ್ಕೋಬೇಡ. ಬಾಯಿಲಿ ನಿಂಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ, ಕುಡಿದ್ಬಿಟ್ಟು ಆಮೇಲೆ ನಿಧಾನ ಕುಡ್ಕುವಂತೆ. ಬಾರೋ ಇಲ್ಲಿ. ಸರಿ ಸರ್ಸು, ಕಾಫಿ ತಗೊಂಡ್ ಬಾ. ಏನೋ ಹುಡುಕ್ತಾ ಇದ್ದಾನೆ ಕಣೆ. ಎಲ್ಲ ಹೋಯ್ತು? ಯಾಕೆಷ್ಟು ಬೇಗ ಹೊರಟ್ಬಿಟ್ಟಿದ್ಯಾ? ಇನ್ನೇನು, ಬಂದ್ ಕೆಲ್ಸ ಎಲ್ಲ ಆಯ್ತು. ಮಗಳನ್ ನೋಡ್ಬೇಕಿತ್ತು, ನೋಡಾಯ್ತು. ಸಿಲ್ವರ್ ಜುಬಿಲಿ ಫಂಕ್ಷನ್ ಅಟೆಂಡ್ ಮಾಡ್ಬೇಕಾಗಿತ್ತು, ಅದು ಕೂಡ ಮುಗೀತು. ಈಗ ಬಾಕಿ ಇರೋ ಕೇಸ್ ಎಲ್ಲ ನಾನ್ ನೋಡ್ಬೇಕಲ್ವಾ, ಅದಕ್ಕೆ ಹೊರಟೆ. ನನಗ್ ಗೊತ್ತು ಬಿಡಮ್ಮ, ನಿನ್ಗೆ ನನ್ ಮೇಲ್ ಕೋಪ ಇದೆ, ಅದಕ್ಕೆ ಹೊರಟಿದ್ಯಾ? ಛೇ, ಹಾಗೆಲ್ಲ ಏನೂ ಇಲ್ಲ. ನೀನ್ ಯಾಕೆ ಹಾಗನ್ಕೋತೀಯ? ಮತ್ತೆ ಫಂಕ್ಷನ್ ಅಲ್ಲಿ ಮಗಳ ಎಂಗೇಜ್ಮೆಂಟ್ ನ ಅನೌನ್ಸ್ ಮಾಡಿದ್ಯಾ? ಒಂದ್ ವಿಷಯನೂ ಹೇಳಿಲ್ಲ. ನಿನಗೆ ಹೇಳ್ಬಾರ್ದು ಅಂತ ಏನೂ ಇಲ್ಲ. ಅವತ್ ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದೆ, ಹಾಗೆ ಮನ್ಸಿಗೆ ಬಂತು, ಅನೌನ್ಸ್ ಮಾಡ್ಬಿಟ್ಟೆ ಅಷ್ಟೆ. ನೀನ್ ಬಿಡಮ್ಮ, ನಿನ್ಗ ಅನ್ಸಿದ್ದನ್ನ ನಿಂತಲ್ಲೇ ಥಟ್ ಅಂತ ನಿರ್ಧಾರ ಮಾಡ್ಬಿಡ್ತೀಯ. ನೋ, ಎಲ್ಲಾನೂ ಅಲ್ಲ. ನನಗೆ ಕ್ಲಾರಿಟಿ ಇರೋಂಥ ವಿಷಯ ಮಾತ್ರ ಆರು. ಮತ್ತೆ ಎಂಗೇಜ್ಮೆಂಟ್ ಯಾವಾಗ? ಆದಷ್ಟು ಬೇಗನೆ ಮಾಡ್ಬಿಡ್ತೀನಿ, ಜಾಸ್ತಿ ಲೇಟ್ ಮಾಡೋದಿಲ್ಲ. ಒಳ್ಳೇದಾಯ್ತು ಬಿಡು. ಆದ್ರೆ ನೀನ್ ಹೋಗ್ತಾ ಇರೋದ್ ನನಗ್ ಬೇಜಾರಾಗ್ತಾ ಇದೆ. ಇನ್ನೊಂದ್ 2 ದಿವಸ ಇದ್ಬಿಟ್ಟು ಹೋಗ್ಬಾರ್ದಾ? ನಾನು ಅದನ್ನೇ ಹೇಳ್ತಿದ್ದೀನಿ ಮ್ಯಾಮ್. ಆದ್ರೆ ನಾನ್ ಎಷ್ಟು ಹೇಳಿದ್ರು ನನ್ ಮಾಮ್ ಕೇಳ್ತಾನೆ ಇಲ್ಲ. ನೀವಾದ್ರೂ ಸ್ವಲ್ಪ ಹೇಳಿ. ಮಗ್ಳು ಹೇಳಿದ್ರು ಕೇಳ್ತಿಲ್ಲ, ನಿನ್ ಗೆಳ್ತಿ ಹೇಳ್ತಿದ್ರು ಕೇಳ್ತಿಲ್ಲ, ಇನ್ ಯಾರಮ್ಮ ಹೇಳ್ಬೇಕು ನಿನ್ಗೆ? ನಾನ್ ಯಾರ್ ಹೇಳಿದ್ರು ಹೋಗೋ ನಿರ್ಧಾರ ಅಂತೂ ಬದಲಾಯಿಸೋದಿಲ್ಲ. ಬಿಕಾಸ್ ನಂಗಷ್ಟು ಪೆಂಡಿಂಗ್ ಕೆಲ್ಸ ಇದೆ. ನಾನ್ ಇಲ್ಲಿದ್ದೇನ್ ಮಾಡ್ಬೇಕು ಹೇಳು? ಮಗಳನ್ನ ನೋಡ್ಕೊಳ್ಳೋದಕ್ಕಂತೂ ನೀನಿದೀಯಾ, ಸೊ ಇವಳ ಚಿಂತೆ ನನಗಿಲ್ವೇ ಇಲ್ಲ. ಇನ್ನು ನೀನು ಸುಮ್ನೆ ಕುತ್ಕೊಳ್ಳೋಂತೋಳಲ್ಲ. ಸೋಷಿಯಲ್ ಸರ್ವಿಸು ಅದು ಇದು ಅಂತ ಓಡಾಡ್ತಾನೆ ಇರ್ತೀಯ, ಬ್ಯುಸಿಯಾಗೂ ಇರ್ತೀಯ. ಇನ್ ನಾನೊಬ್ಳೆ ಇಲ್ಲಿದ್ದೇನ್ ಮಾಡ್ಬೇಕು ಹೇಳು? ನಾನ್ ಹೇಳಿದ್ದು ನಮ್ ಬಗ್ಗೆ ಚಿಂತೆ ಮಾಡು ಅಂತ ಅಲ್ಲ, 2 ದಿವಸ ಬಂದು ಖುಷಿಯಾಗಿದ್ಬಿಟ್ಟು ಹೋಗು ಅಂತ ಹೇಳಿದ್ದು. ಸರಿ, ಇನ್ನೊಂದ್ಸಲ ಬಂದಾಗ 2 ದಿನ ಏನು, ನೀನಾಗೇ ನನ್ನನ್ನ ಇಲ್ಲಿಂದ ತಳ್ಳೋ ತನಕ ಇಲ್ಲೇ ಇರ್ತೀನಿ, ಸರಿನಾ? ಪ್ರತಿ ಸಲ ಬಂದಾಗ್ಲೂ ಇದನ್ನೇ ಹೇಳ್ತಿರ್ತೀಯ. ಇಟ್ಸ್ ಓಕೆ, ಹೋಗ್ಬಿಡ್ಬಾ. ಅಬ್ಬಾ, ಥ್ಯಾಂಕ್ ಯು ಸೋ ಮಚ್. ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿಯಲ್ಲ. ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ನೀನ್ ನನ್ ಮೇಲೆ ಕೇಸ್ ಹಾಕ್ಬಿಡ್ತೀಯಲ್ಲಮ್ಮ, ಮೊದ್ಲೇ ಲಾಯರು. ಚಿನ್ನು, ಇಲ್ಲಿ ನೋಡು, ಈಗ ನೀನು ಮೊದ್ಲಿನ ತರ ಅಲ್ಲ, ಮದ್ವೆ ಫಿಕ್ಸ್ ಆಗಿದೆ. ತುಂಬಾ ಜವಾಬ್ದಾರಿಯಿಂದ ಇರ್ಬೇಕು. ಅರವಿಂದ್ ಜೊತೆ ಚೆನ್ನಾಗಿ ಮಾತಾಡು, ಟೈಮ್ ಸ್ಪೆಂಡ್ ಮಾಡು. ನೀವಿಬ್ರು ಒಬ್ರನ್ನೊಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಏನು ಹೇಳಿದ ಅರ್ಥ ಆಯ್ತಾ? ಎಸ್ ಮಾಮ್. ಬ್ರೇಸ್ಲೆಟ್ ಎಲ್ಲಿ ಹೋಯ್ತು? ಚಿನ್ನು, ಬ್ರೇಸ್ಲೆಟ್ ಎಲ್ಲಿ ಅಂತ ಕೇಳಿದೆ.